ಒಂದೇ ಮಾವಿನಕಾಯಿ ಇದ್ದರೆ ಸಾಕು, ಈ ಥರ ಸೂಪರ್ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿ ಚಟ್ನಿ ಮಾಡ್ಕೋಬೋದು. ಅದು ಯಾವ ಥರ ಮಾಡ್ಬೇಕಂಥೇಳಿ ನೋಡೋಣ ಬರ್ರಿ ಫ್ರೆಂಡ್ಸ್. ಟೇಸ್ಟಿ ಮಾವಿನಕಾಯಿ ಚಟ್ನಿ. ಒಂದು ಸೀಕ್ರೆಟ್ ಅದರೊಳಗೆ ಹಾಕ್ತೀನಿ, ತೋರಿಸ್ತೀನಿ. ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರಗಳು. ಝಾರಾ ರೆಸಿಪಿ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಿದೆ ಅದು ನೋಡಿರಿ ಫ್ರೆಂಡ್ಸ್. ನಿನ್ನೆ ನಾನು ಅಷ್ಟು ದಿನ ಬಿಟ್ಟು ಬ್ಲಾಗ್ ಹಾಕಿದ್ರೆ ನೀವು ರೆಸ್ಪಾನ್ಸ್ ಕೊಟ್ಟಿರಿ, ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿರಿ, ಮತ್ತು ವಿಡಿಯೋ ನೋಡಿದ್ರಿ ಮತ್ತು ಕಾಮೆಂಟನ್ನು ಮಾಡಿದ್ರಿ. ತುಂಬ ಖುಷಿ ಆಯಿತು. ಇದೇ ಥರ ನಮಗೆ ನೋಡಿರಿ, ಒಳ್ಳೆ ಕಾಮೆಂಟ್ ಮಾಡಿರಿ ಮತ್ತು ನಿಮ್ಮ ಅಭಿಪ್ರಾಯ ತಿಳಿಸ್ರಿ ನಮಗೆ. ಮತ್ತು ಒಳ್ಳೆ ಬ್ಲಾಗ್ ನಾನು ಮಾಡೋದು ಪ್ರಯತ್ನ ಪಡ್ತೀನಿ. ರೆಸಿಪಿ ಆಗಲಿ ಬ್ಲಾಗ್ ಆಗಲಿ ನಮಗೆ ಹೇಳಿದರೆ ಮತ್ತು ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಅದನ್ನು ನನಗೆ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಬರ್ರಿ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲೇ ನೋಡಿರಿ ಫ್ರೆಂಡ್ಸ್, ಇದು ತೆಂಗಿನ ಗಿಡ ಕರೆಸ್ಬೇಕಂತೆ ಅದು ಹರಿಯಾಕ. ಹಂಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ಈಗ ಇದು ದೊಡ್ಡ ಮರ ಐತಲ್ಲ, ಹತ್ತಕ್ಕೆ ಸ್ವಲ್ಪ ಇದು ಮಾಡ್ಕೊತಾರೆ. ಅದು ಅವ್ರಿಗೆ ಕರೆಸ್ಬೇಕು. ಇಲ್ಲೇ ಇರೋಂಗಿಲ್ಲ, ಅವರು ಡೋಟಾಲ್ನಾಗ ಇರ್ತಾರಂತೆ. ಡೋಟಿ ಹಾಲ್ ಊರ್ರಿ ಅದು, ಅಲ್ಲಿ ಇರ್ತಾರಂತೆ. ಅಲ್ಲಿಂದ ಬರಬೇಕಂದ್ರೆ ಮತ್ತು ಟೈಮ್ ಆಗುತ್ತಾ, ಮತ್ತು ಹೊಲದ ಕೆಲಸ ಇರ್ತಾವ್ರಿ. ಅವ್ರಿಗೆ ಒಂದಿನ ಮುಂಚೆನೇ ಫೋನ್ ಮಾಡಿ ಹೇಳ್ರಿ ಅಕ್ಕ, ನಾವು ಬಂದು ಹರಿದು ಕೊಡ್ತೀವಿ ಎಲ್ಲ ಅಂತ ಹೇಳ್ಯಾರ. ಅದಕ್ಕೆ ಅವ್ರಿಗೆ ಕರೆಸ್ಬೇಕ್ರಿ. ನಾಳೆ ಕರೆಸ್ತಾರೇನು ಅಪ್ಪಾರ. ಕರೆಸಿದ್ರೆ ಎಲ್ಲ ತೆಂಗಿನಕಾಯಿ ಹರಿತಾರೆ ನೋಡಿರಿ ಫ್ರೆಂಡ್ಸ್. ಎಷ್ಟು ನೀರಂತರೂ ಅಷ್ಟು ಸ್ವೀಟ್ ಇರ್ತೀರಿ, ಭಾಳ ಅಂದ್ರೆ ಭಾಳ ಸ್ವೀಟ್ ಇರುತ್ತೆ. ಮತ್ತು ಡೈಲಿ ಒಂದು ಕುಡಿಬೇಕ್ರಿ. ಈಗ ನಾವು ಇಷ್ಟು ನಮ್ಗೆ ಇಲ್ಲೇ ಮನೆ ಮುಂದನ ಇಷ್ಟೆಲ್ಲ ತೆಂಗಿನಕಾಯಿ ಇದೆ ಅಂದರೆ ಯಾಕೆ ಕುಡಿಬಾರ್ದು? ಇಲ್ಲರಿ, ನಾನು ಸಣ್ಣಕ್ಕೆ ಇದ್ದಾಗಲಿಂದ ನನಗೆ ತುಂಬ ಇಷ್ಟ. ಯಾಕಂದ್ರೆ ಗ್ರೀನ್ರಿ ಅಂದರೆ ನನಗೆ ಯಾವಾಗಲೂ ಆಗಲಿ, ನಮಗೆ ನಾನು ಸಣ್ಣಕ್ಕೆ ಇದ್ದಾಗಲಿಂದ ನನಗೆ ತುಂಬ ಇಷ್ಟ. ಯಾಕಂದರೆ ನಮ್ಮ ಪಪ್ಪರು ರೇಂಜರ್ ಆಫೀಸರ್ ಇದ್ರಲ್ಲ, ಅವರು ನರ್ಸರಿಗೆ ಹೋಗ್ತಿದ್ರು, ಅಲ್ಲೇ ಕರ್ಕೊಂಡು ಹೋಗ್ತಿದ್ರು ನಮ್ಗೆ ಸಣ್ಣವ್ರಿದ್ದಾಗ. ಅವಾಗಲಿಂದ ನನಗೆ ಪ್ಲ್ಯಾಂಟ್ಸ್ ಆಗಲಿ ಗಿಡ ಮರ ಆಗಲಿ ನನಗೆ ನೋಡೋಕ್ಕಾಗಲಿ ಮತ್ತು ಬೆಳ್ಸೋಕ್ಕಾಗಲಿ ನನಗೆ ಭಾಳ ಇಷ್ಟ. ಅಲ್ಲಿ ನೋಡ್ರಿ ಫ್ರೆಂಡ್ಸ್, ನಮ್ಮೂರಾಗ ಬಿಜಾಪುರ ಒಳಗೆ ಅಲ್ಲೇ ಗಾರ್ಡನ್ ಇಲ್ಲ, ಏನಿಲ್ಲ. ಅದಕ್ಕಾಗಿ ನಾನು ಒಂದು 20 ಪಾಟ್ 20 ಇರ್ಬೋದು ರೀ, ಅಷ್ಟು ಪಾಟ್ಸ್ ಹಾಕಿನಿ. ಗಿಡ ಅಂದರೆ ಅಷ್ಟು ನನಗೆ ತುಂಬ ಖುಷಿ ಅನಿಸುತ್ತೆ. ಅದಕ್ಕಾಗಿ ನಾನು ಎಲ್ಲರೂ ಹೋಗ್ತೀನಲ್ಲ, ಬರೀ ಅದು ಇದು ನೋಡೋಂಗಿಲ್ಲ. ಪ್ಲಾಂಟ್ಸ್ ಅಂದರೆ ಅಷ್ಟು ತುಂಬ ಇಷ್ಟ ನೋಡಿರಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಇದ್ದರೆ ಕಾಮೆಂಟ್ ಮಾಡಿ ಹೇಳ್ರಿ. ಬರ್ರಿ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಒಳಗೆ ಕರ್ಕೊಂಡು ಹೋಗ್ತೀನಿ ರೀ. ಇವತ್ತು ಸೂಪರ್ ಟೇಸ್ಟಿಯಾಗಿ ಇವತ್ತು ಮಾವಿನಕಾಯಿ ಚಟ್ನಿ ನಿಮ್ಮ ಜೊತೆ ನಾನು ಶೇರ್ ಮಾಡಕತ್ತೀನಿ. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ. ಅನ್ನದ ಜೊತೆ, ರೊಟ್ಟಿ ಜೊತೆ ಫುಲ್ ಮಸ್ತ್ ಕಾಂಬಿನೇಷನ್ ರೀ ಫ್ರೆಂಡ್ಸ್. ನೀವು ಟ್ರೈ ಮಾಡಿರಿ, ಭಾಳ ರುಚಿಯಾಗುತ್ತೆ. ಈಗ ನಾನು ಹೇಳಕತ್ತೀನಿ, ನನ್ನ ಬಾಯಾಗ ನೀರು ಬರಕತ್ತಿದೆ. ನೀವು ಮಾಡಿ ಟ್ರೈ ಮಾಡಿರಿ, ಅಷ್ಟು ಮಸ್ತ್ ಆಗುತ್ತೆ ನೋಡಿರಿ. ಬರ್ರಿ ಫ್ರೆಂಡ್ಸ್, ಹಂಗಾದ್ರೆ ಆ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಕಾಯಿ ಪಲ್ಯ ತೊಗೊಂಡ್ರು ಮಮ್ಮಿ, ಇವರು ಹೋಗತ್ತಾರ. ಬೆಳಗ್ಗೆ 6 ಗಂಟೆಗನ ಬರ್ತಾರೆ ಇಲ್ಲಿ ಕಾಯಿ ಪಲ್ಯ ಮಾರಕ್ಕೆ. ಇವತ್ತು ಯಾಕೆ ಸ್ವಲ್ಪ ಲೇಟ್ ಆಗೈತೆ, 8 ಗಂಟೆಗೆ ಬಂದಾರೆ. ಈಗ ಟೈಮ್ ಆಗಿದೆ 8 ಗಂಟೆ. ಸಿಂಟೆಕ್ಸ್ನಾಗ ನೀರು ಚಾಲು ಮಾಡೀವಿ. ಈಗ ನೋಡಿರಿ ಫ್ರೆಂಡ್ಸ್, ಇದು ತೆಂಗಿನ ಗಿಡ ಎಷ್ಟು ಮಸ್ತಾಗ್ಯ ನೋಡಿರಿ. ತೆಂಗಿನ ಕಾಯಿ ಈ ಥರ ಕ್ಲೈಮೇಟು, ಈ ಥರ ನೇಚರ್, ಈ ಥರ ವಾತಾವರಣ ನೋಡೋಕೆ ತುಂಬ ಖುಷಿ ಆಗುತ್ತೆ. ಮತ್ತು ಗ್ರೀನ್ರಿ ಅಂತೂ ಸೂಪರ್ ಕಾಣಿಸುತ್ತೆ. ನಾಯಿ ಅಂತೂ ಜಗ್ಗದ ನೋಡ್ರಿ ಏರಿಯಾದಾಗ. ಬೆಕ್ಕು ಎಲ್ಲರೂ ಸ್ವಲ್ಪ ಬೆಕ್ಕು ಕಾಣಿಸಿದ್ರೆ ಆಯ್ತು ರೀ, ಬೆಕ್ಕು ತೊಗೊಂಡು ಹೋಗ್ಬಿಡ್ತಾರೆ ರೀ. ನೋಡಿರಿ ಎಷ್ಟು ನಾಯಿ ಅದಾವೆ. ಒದ್ರದ್ರಿ ನಾಯಿ ಕಾಟ ಜಾಸ್ತಿ ಐತ್ರಿ ಏರಿಯಾದಾಗ. ಪಾಪ ಸಣ್ಣ ಚಿಕ್ಕ ಹುಡುಗರು ಹೋಗಕ್ಕೆ ಇದು ರೀ ಪ್ರಾಬ್ಲಮ್ ಅಷ್ಟು ಫ್ರೆಂಡ್ಸ್. ಎಲ್ಲರೂ ಹೆದರ್ತಾರೆ ಈ ಏರಿಯಾಗೆ ಬರೋಕೆ. ಆ ಕಡೆ ರೋಡ್ ಐತಾರ ಲಾಸ್ಟಿಗೆ, ಆ ಕಡೆಯಿಂದ ಜಾಸ್ತಿ ಅಡ್ಡಾಡ್ತಾರೆ. ಈ ರೋಡಿಗೆ ಒಟ್ಟು ಯಾರು ಬರೋಂಗಿಲ್ಲ ನೋಡಿರಿ. ನಾಯಿಗೆ ನೋಡಿ ಏನೋ ಇಲ್ಲಿ 3 ಕಾಣಿಸ್ತಾವ್ರಿ ನಿಮ್ಗೆ, ಏನೋ ಜಾಸ್ತಿ ಅದಾವ್ರಿ. ಒಂದು 8-10 ನಾಯಿ ಅದಾವ್ರಿ ನೋಡಿರಿ. ಸೇಮ್ ಇಂಥವ ಇದಾವೆ ಸೇಮ್. ಅವರು ಹೋಗೋದಾದ್ರೆ ನಾಯಿಗೆ ನೋಡಿ ಹೆದ್ರೆ ಹೋಗುತ್ತೆ ರೀ ಪಾಪ ಅವರು. ನೋಡ್ರಿ ನಾಯಿ ಅಲ್ಲಿ ಹೊಂಟಾವ.
ಒಂದು ಚಹಾ ಕೊಡಲಿ ಬಾ ನೋಮಂಗೆ ಚಹಾ ಕೊಡಕತ್ತೀನಿ. ಚಹಾ ಬಿಸ್ಕಿಟ್ ಬ್ರೆಡ್ ಕುಡಿ ಈಗ ನಾಷ್ಟ ಮಾಡೋದು. ನಾಷ್ಟ ಏನು ಮಾಡಿ ಇದು ನನ್ಗೆ ಪ್ಲೇಟ್ ತಾ ಗುಡ್ಡು ಹಾಂ ಏನು ಬಿಸ್ಕಿಟ್ ಬೇಕೇನು ಚಹಾ? ಮತ್ತು ಹೊರಗೆ ಹೋಗಿ ಕುಂದ್ರಲ್ಲ. ಪುದೀನ ಮತ್ತು ಕೊತ್ತಂಬರಿ ಎಲ್ಲ ಸೋಸಿಡಾಕತ್ತೀನಿ. ಫ್ರೆಶ್ಶಾಗಿ ಇಲ್ಲಿ ಬರ್ತಾವ್ರಿ. ಈಗ ತೊಗೊಂಡಿದ್ದಿ ಬೆಳಗ್ಗೆ, ಅದೇ ಮಮ್ಮಿ ಸೋಸ್ಕೊಡೋ ಅಂದರು, ಅದಕ್ಕೆ ಸೋಸಾಕತ್ತೀನಿ. ಇಷ್ಟು ಪುದೀನ ಸೋಸಿಟ್ಟಿನಿ. ಇದು ಇಷ್ಟ ಐತೆ ನೋಡಿರಿ ಫ್ರೆಂಡ್ಸ್. ಇನ್ನು ಗೇಟ್ರಿ ಇದು ಲಾಕ್ ಹಾಕ್ತೀನಿ. ನಾಯಿ ಅದು ಜಾಸ್ತಿ ಬರ್ತಾವ. ಯಾರು ಬಂದ್ಲು ರೆಡಿ ಅದೇ ಮುಖ ತೊಳ್ಕೊಂಡಿಲ್ಲ. ಅಣ್ಣ ಚಹಾ ಕುಡಿಯೋದ ನಾನು ಕೊಟ್ಟೀನಿ, ನೀನು ಚಹಾ ಕುಡಿವಾ. ಹಾಂ ಬಾಜಾರು ಹಾಕಾರಲ್ಲ. ಹ್ಞೂ ನಾ ಮಷೀನ್ಯಾಗ ಬಟ್ಟೆ ಹಾಕ್ಬೇಕ್ರಿ. ಹಾಕಿಲ್ಲಿನ ಹಾಕ್ತಾರೀಗ. ಈಗ ಮಾವಿನಕಾಯಿ ಚೆಕ್ ಮಾಡೋಣ. ಈಗ ನೋಡಿರಿ ಫ್ರೆಂಡ್ಸ್, ಇದು ಉಳ್ಳಾಗಡ್ಡಿ ಕಟ್ ಮಾಡಕತ್ತಾರ ಯಾರು. ಈಗ 2 ಮಾವಿನಕಾಯಿ ತೊಗೊಂಡಿನಿ. ಭಾಳ ಟೇಸ್ಟಿ ಆಗುತ್ತೆ. ಇದು ನಮ್ಮ ಮಮ್ಮಿ ಹೇಳಿದ್ರು ಈ ಥರ ಮಾಡಿರಿ ಅಂಥೇಳಿ. ಚಟ್ನಿ ಭಾಳ ಸೂಪರ್ ಆಗುತ್ತೆ. ಮಮ್ಮಿ ಬಾಟಲ್ನಲ್ಲಿ ನೀರು ತುಂಬಕತ್ತಾರ. ಈಗ ನಾನು ಇದ್ರ ಚಟ್ನಿ ಮಾಡ್ತೀನಿ. ಇದು ಕೊತ್ತಂಬರಿ ಇದು ಪುದೀನ ರೀ. ಇದಕ್ಕೆ ಬೇಕು ಚಟ್ನಿಗೆ ಇಷ್ಟೆಲ್ಲ ಬೇಕು ನೋಡ್ರಿ. ಈಗ ಸೂಪರ್ ಟೇಸ್ಟಿಯಾಗಿ ಚಟ್ನಿ ಮಾಡೋಣ. ಅಷ್ಟು ಹುಳಿನೂ ಇಲ್ಲ, ಅಷ್ಟು ಸಿಹಿನೂ ಇಲ್ಲ ಮಾವಿನಕಾಯಿ. ಅದನ್ನು ಚಟ್ನಿ ಮಾಡೋದು ತೋರಿಸ್ತೀನಿ. ಸೂಪರಾಗಿ ಆಗುತ್ತೆ. ಈಗ ಮಾವಿನಕಾಯಿ ಕಟ್ ಮಾಡಕತ್ತೀನಿ. ಇದರದ್ದು ಇದೇನು ಮಿಕ್ಸಿಗೆ ಹಾಕ್ತೀವಲ್ಲ, ದಪ್ಪ ದಪ್ಪ ಕಟ್ ಮಾಡ್ಕೊಂಡ್ರೂ ಅದೇನಿಲ್ಲ ನೋಡಿರಿ ಫ್ರೆಂಡ್ಸ್. ಈ ಸೈಜ್ ನಾನು ಕಟ್ ಮಾಡಕತ್ತೀನಿ. ಭಾಳ ಮಸ್ತ್ ಆಗುತ್ತೆ ರೀ, ಭಾಳ ರುಚಿಯಾಗುತ್ತೆ. ರೊಟ್ಟಿ ಬಿಸಿ ಬಿಸಿ ರೊಟ್ಟಿ, ಬಿಸಿ ಬಿಸಿ ಅನ್ನ ಇರಬೇಕು ಇದಕ್ಕೆ. ಅಷ್ಟು ಟೇಸ್ಟಿ ಆಗುತ್ತೆ. ನೀವೇನಾರು ಮಾಡಿ ತಿಂದ್ರಂದರೆ ಹೊಟ್ಟೆ ಬಿಡೋಂಗಿಲ್ಲ ನೋಡ್ರಿ. ಬೇಕಾದ್ರೆ ನೀವು ಇದ್ರದ್ದು ಸಿಪ್ಪಿನ ತೆಗಿಬೋದು, ನಾನು ತೆಗಿಯಂಗಿಲ್ಲ. ಅಂದರೆ ಇದ್ರಾಗ ಇರುತ್ತೆ ಎಲ್ಲ ಟೇಸ್ಟ್. ಒಬ್ರೊಬ್ರು ಏನು ಮಾಡ್ತಾರೆ, ಇದು ಸಿಪ್ಪಿ ಎಲ್ಲ ತೆಗೆದುಬಿಡ್ತಾರೆ. ತೆಗಿಬಾರ್ದು, ಉಪ್ಪರ್ಲೆ ಸಿಪ್ಪಿ ಎಲ್ಲ ತೆಗಿಬಾರ್ದ್ರಿ. ಇದು ಹಂಗೆ ಡೈರೆಕ್ಟ್ ಎಲ್ಲ ಹಾಕಕತ್ತೀನಿ ನೋಡಿರಿ ಫ್ರೆಂಡ್ಸ್. ಮಮ್ಮಿ ನಾ ಪ್ಯಾಸ್ ಕಟ್ ಮಾಡಕತ್ತಿದ್ದಲ್ಲ, ಮಾಡಿದ್ದು ಉಳ್ಳಾಗಡ್ಡಿ ಕಟ್ ಮಾಡಿ ಇಲ್ಲ ನಾ ಆನಿಯನ್ ಕಟ್ ಮಾಡಕತ್ತಿದ್ದಲ್ಲ, ನನ್ನ ಕಣ್ಣಾಗ ನೀರು ಬರಕತ್ತಿದ. ನೀವು ಸಣ್ಣಾಕಿ ನಾ ಭಾಳ ಆಮೇಲೆ ಕಲಿಯಂತೆ ಮುಂದೆ. ಈಗ ಏನು ಮಾಡ್ತೀವಿ ಬೇಡ ಅಂದರೆ ಬರ್ತೀವಿ, ಹೌದಿಲ್ಲ? ಈಗ ನೋಡ್ರಿ, ಇದು ಎರಡದ್ದು ಚಟ್ನಿ ಮಾಡಕತ್ತೀನಿ. 2 ಮಾವಿನಕಾಯಿಂದು ಈಗೆಲ್ಲ ಕಟ್ ಮಾಡ್ಕೊಂಡಿನಿ. ಇದರೊಳಗೆ ಇದು ಇರ್ತಿತ್ತಲ್ಲ ಬಿಲಾವ ಅಂತ ಹೇಳ್ತೀವಿ ನಾವು, ಇದು ತೆಗಿತೀನಿ. ಇದು ಹಾಕಲ್ಲ ನೋಡಿರಿ ಫ್ರೆಂಡ್ಸ್, ತೆಗ್ದೀನಿ. ಇಷ್ಟೆಲ್ಲ ಕಟ್ ಮಾಡ್ಕೊಂಡು ಅದಕ್ಕೆ ಏನೇನು ತೊಗೊಂಡಿನಿ ನಿಮಗೆ ತೋರಿಸ್ತೀನಿ. ಇಲ್ಲೇ ಮಾವಿನಕಾಯಿ ಮತ್ತು ಇದು ಉಳ್ಳಾಗಡ್ಡಿ, ಇದು ಇದು ಕೆಂಪು ಮೆಣಸಿನ್ಕಾಯಿ ರೀ. ಒಣ ಮೆಣಸಿನ್ಕಾಯಿ ಬ್ಯಾಡಿ ಇರ್ತಲ್ಲ, ಅದರಿಂದ ಮಾಡಿದ್ರೆ ಭಾಳ ಟೇಸ್ಟಿ ಆಗುತ್ತೆ. ಮತ್ತು ಇದು ಜೀರಾ ತೊಗೊಂಡಿನಿ. ಮತ್ತು ನೆಕ್ಸ್ಟ್ ಇದಕ್ಕೆ ಏನೇನು ಹಾಕ್ತೀನಿ ನಿಮಗೆಲ್ಲ ತೋರಿಸ್ತೀನಿ, ಹೌದಿಲ್ಲ ಜರ? ಕ್ಯಾಮ್ರಾಮ್ಯಾನ್ ಇಲ್ಲಿ ನೋಡ್ರಿ, ಕ್ಯಾಮ್ರಾಮ್ಯಾನ್ ಇಲ್ಲಿ ನಿಂತಾಳ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡೀನಿ. ಈಗ ಮತ್ತು ನೆಕ್ಸ್ಟ್ ಇದಕ್ಕೆ ಏನೇನು ಹಾಕ್ತೀನಿ ಎಲ್ಲ ನಿಮಗೆ ಹೇಳ್ತೀನಿ. ಫಸ್ಟ್ ಒಂದು ಜಾರ್ ತೊಗೊತೀನಿ. ಬಾಯಾಗ ನೀರು ಬರಕತ್ತಲ್ಲ. ಬಿಸಿಲು ಐತಲ್ರಿ, ಹಂಗೆ ತಿನ್ಬಾರ್ದು ಅಂಥೇಳಿ ಒಂದು ಅರ್ಧ ತಾಸು ಮುಂಚೆನೇ ಜಾರು ಮಾವಿನಕಾಯಿ ಇದ್ರಾಗ ಹಾಕಿಡು ಮಮ್ಮಿ ಅಂತ ಹೇಳಿ ಕೊಡಕತ್ತಾಳ. ಈಗ ನೀರಿನಾಗ ಇಟ್ಬಿಡ್ತೀನಿ. ಒಂದು ಅರ್ಧ ತಾಸು ಇರಲಿ ಇದು. ಈಗ ನೋಡಿರಿ, ಇದು ತೊಗೊಂಬಂದಾರ ಹೋಟೆಲಿಂದ ಇಡ್ಲಿ ಮತ್ತು ವಡ. ಅದು ನಾಷ್ಟ ಮಾಡಿ ಜಾರು ಇನ್ನೂ ಆಗಿಲ್ಲ, ನಮ್ದು ಎಲ್ಲರದ್ದು ಆಗಿತ್ತು. ಜಾರಿಂದ ಆಗಿಂದ ಎಲ್ಲ ಕೆಲಸ ಸ್ಟಾರ್ಟ್ ಆಗ್ತದೆ. ಇದು ಮೆಣಸಿನ್ಕಾಯಿ ಫ್ರೈ ಮಾಡ್ತೀನಿ ರೀ. ಒಂದು ಸ್ವಲ್ಪ ತೊಗೊಂಡಿದ್ದೆ, ಮತ್ತು ನಮ್ಮ ಮಮ್ಮಿ ಸ್ವಲ್ಪ ಸ್ಪೈಸಿಯಾಗಿ ಮಾಡಂತ ಹೇಳಿದ್ರೆ, ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಹೆಚ್ಚಾಗಿ ಹಾಕಿನಿ. ಈಗ ನೋಡಿರಿ, ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಇದು ಹಾಕ್ಬೇಕೇನ್ರಿ, ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕ್ರಿ. ನಮ್ಮ ಮಮ್ಮಿ ಕೇಳಿ ಮಾಡಾಕತ್ತಿದ್ರು, ನನಗೂ ಬರೋಂಗಿಲ್ಲ, ಅವ್ರು ಮಾಡ್ತಾರೆ. ಇದು
ಭಾಳ ಟೇಸ್ಟಿ ಆಗುತ್ತೆ ಈ ರೆಸಿಪಿ. ನಿಮ್ಮ ಫ್ರೆಂಡ್ಸ್ಗೆ ತೋರಿಸು, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದರು. ಹಾಗಾಗಿ ಇದು ಮಾಡಕತ್ತೀನಿ ನೋಡಿ ನಾನು. ಇದು ಸ್ವಲ್ಪ ನೀರೆಲ್ಲ ಹೋಗಲಿ, ಅವಾಗ ನಾನು ಇದಕ್ಕೆ ಆಯಿಲ್ ಹಾಕ್ತೀನಿ, ಸ್ವಲ್ಪ ಎಣ್ಣೆ ಹಾಕ್ತೀನಿ. ಫ್ಲೇಮ್ ಜಾಸ್ತಿ ಇಟ್ಟು ಮಾಡಕತ್ತೀನಿ ನೋಡ್ರಿ. ನೀರೆಲ್ಲ ಹೋಗಿಂದ ಸ್ವಲ್ಪ ಆಯಿಲ್ ಹಾಕಬೇಕು, ಇಲ್ಲಾಂದ್ರೆ ಚಟ್ಪಟ್ ಅಂಥೇಳಿ ಸಿಡಿತಾವ್ರಿ. ಹಂಗಾಗಿ ಇದಕ್ಕೆ ಸ್ವಲ್ಪ ಹುರ್ಕೊತೀನಿ. ಅದು ಫ್ಲೇಮ್ ಕಡಿಮೆ ಮಾಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ಜೀರಿಗೆ ಮತ್ತು ಇದು ಉಳ್ಳಾಗಡ್ಡಿ, ಇದನ್ನು ಇದ್ರೊಳಗೆ ಫ್ರೈ ಮಾಡ್ಕೋಬೇಕು. ಫಸ್ಟ್ ಜೀರಿಗೆ ಹಾಕ್ತೀನಿ, ಆಮೇಲೆ ಉಳ್ಳಾಗಡ್ಡಿ ಹಾಕಕತ್ತೀನಿ ನೋಡ್ರಿ. ಈಗ ತೆಗೆದ್ಬಿಡ್ತೀನಿ ರೀ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋರ್ಗೆ ಅಷ್ಟೇ, ಜಾಸ್ತಿ ಹುರ್ಕೋಬಾರ್ದು. ಎಲ್ಲ ಇದು ಹುರ್ಕೊಂಡಿನಿ. ಈಗ ನೆಕ್ಸ್ಟ್ ಪ್ರೊಸೆಸ್ ಇದ್ರೊಳಗೆ ಇದು ನೋಡ್ರಿ, ಜಾರ್ ತೊಗೊಂಡಿನಿ, ಒಂದು ದೊಡ್ಡ ಜಾರ್ ತೊಗೊಂಡಿನಿ. ನಾನು ಸಣ್ಣದು ತೊಗೊಳಕತ್ತಿದ್ದೆ, ಮತ್ತು ಮಮ್ಮಿ ದೊಡ್ಡದ ತಗೋ ಚಲೋ ಆಗುತ್ತೆ ಅಂತಂದ್ರೆ ಅದಕ್ಕೆ ಈಗೆಲ್ಲ ಇದ್ರೊಳಗೆ ಹಾಕಕತ್ತೀನಿ ನೋಡ್ರಿ. ಈಗ ನೋಡಿ ಫ್ರೆಂಡ್ಸ್, ಇದು ಎಲ್ಲ ಹುರ್ಕೊಂಡಿದ್ದು ಇದ್ರೊಳಗೆ ಹಾಕಕತ್ತೀನಿ. ಮತ್ತು ಇದಕ್ಕೆ ನೆಕ್ಸ್ಟ್ ಏನೇನು ಹಾಕ್ತೀನಿ ತೋರಿಸ್ತೀನಿ. ಈಗ ನೋಡಿರಿ ಫ್ರೆಂಡ್ಸ್, ಇದು ನಾನು ಪುದೀನ ಮತ್ತು ಇಷ್ಟು ಕೊತ್ತಂಬರಿ ತೊಗೊಂಡಿನಿ ನೋಡ್ರಿ. ಇದೆಲ್ಲ ವಾಶ್ ಮಾಡ್ಕೊತೀನಿ. ಇದು ಒಂದು 2-3 ನೀರು ವಾಶ್ ಮಾಡಬೇಕು ರೀ. ಈಗ ಪುದೀನ ಮತ್ತು ಕೊತ್ತಂಬರಿ ಹಾಕೀನಿ. ಇನ್ನೂ ಒಂದು ಸೀಕ್ರೆಟ್ ಅದರೊಳಗೆ ಹಾಕ್ತೀನಿ, ತೋರಿಸ್ತೀನಿ. ಈಗ ಸೀಕ್ರೆಟ್ ಏನಪ್ಪ ಅಂತಂದರೆ ಇದು ಬೆಳ್ಳುಳ್ಳಿ ಹಾಕಕ್ಕೆ ನೋಡ್ರಿ ಅಷ್ಟೇ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು ಬೇಕು ಅಷ್ಟು. ಮತ್ತು ನೋಡಿ ಆಮೇಲೆ ಹಾಕ್ಕೊಳಕ್ಕೆ ಬರ್ತೈತೆ. ಇಷ್ಟು ಹಾಕಿನಿ. ಈಗ ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬಾರ್ದು. ಈಗ ಇದಕ್ಕೆ ಜಾಸ್ತಿ ಫೈನ್ ಮಾಡ್ಕೋಬಾರ್ದು, ಅಷ್ಟರೊಳಗೆ ಮಾಡಬೇಕು ದಪ್ಪ ದಪ್ಪ. ನೋಡಿ ಫ್ರೆಂಡ್ಸ್, ಪೇಸ್ಟಾಗಿ ಈ ಥರ, ಜಾಸ್ತಿ ಫೈನೂ ಆಗಿಲ್ಲ, ಜಾಸ್ತಿ ದಪ್ಪನೂ ಆಗಿಲ್ಲ, ಈ ಥರ ನಮಗೆ ಚಟ್ನಿ ಬೇಕು. ಈಗ ಬೌಲ್ ಒಳಗೆ ತಗೊಂಡ್ಬಿಡ್ತೀನಿ ನೋಡಿರಿ ಫ್ರೆಂಡ್ಸ್. ಇದು ಚಟ್ನಿ ಸೂಪರ್ ಟೇಸ್ಟಿ ಆಗುತ್ತೆ. ಈಗ ನಾನು ಬೇರೆ ಬೌಲಲ್ಲಿ ತೊಗೊಂಬಂದು ಹಾಕ್ತೀನಿ. ಈಗ ಇದ್ರೊಳಗೆ ಬೇರೆ ಬೌಲ್ ತೊಗೊಂಡಿನ ಒಂದು ಎಲ್ಲ ಚಟ್ನಿ ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಚಟ್ನಿ ರೆಡಿಯಾಗಿದೆ. ಎಷ್ಟು ಡಿಲಿಷಿಯಸ್ ಆಗಿ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಮಾವಿನಕಾಯಿ ಚಟ್ನಿ ಭಾಳ ಟೇಸ್ಟಿ ಆಗುತ್ತೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ಟ್ರೈ ಮಾಡಿರಿ. ಒಂದೇ ಮಾವಿನಕಾಯಿ ಇದ್ದರೆ ಸಾಕು, ಈ ಥರ ಸೂಪರ್ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿ ಚಟ್ನಿ ಮಾಡ್ಕೋಬೋಗ್ತಿತ್ತು ನೋಡಿರಿ. ಚಟ್ನಿಗೆ ನೋಡಿದರೆ ಅಷ್ಟು ಟೇಸ್ಟಿಯಾಗಿದೆ. ಬಟ್ಟೆ ಎಲ್ಲ ಒಣಗಿ ಹಾಕಿನಿ. ನೋಡಿದ್ರಲ್ರಿ ಫ್ರೆಂಡ್ಸ್, ಸೂಪರ್ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿ ಮಾವಿನಕಾಯಿ ಚಟ್ನಿ ತೋರಿಸಿ. ನಮ್ಮ ಮಮ್ಮಿದು ಸೀಕ್ರೆಟ್ ರೆಸಿಪಿ ರೀ ಅದು. ಅದಕ್ಕೆ ನಿಮ್ಗೆ ಶೇರ್ ಮಾಡಂತ ಹೇಳಿದ್ರು ಮಮ್ಮಿ, ಹಾಗಾಗಿ ನಾನು ಶೇರ್ ಮಾಡೀನಿ. ಏನಾದರೂ ನಿಮಗೆ ಸ್ವಲ್ಪ ಇಷ್ಟ ಆದರೆ ರೆಸಿಪಿ ಟ್ರೈ ಮಾಡಿರಿ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಚಪಾತಿ, ರೊಟ್ಟಿ ಜೊತೆ ಅಂತೂ ಸಖತ್ ಕಾಂಬಿನೇಷನ್. ಟ್ರೈ ಮಾಡಿ, ಭಾಳ ಟೇಸ್ಟಿ ಆಗುತ್ತೆ. ಈಗ ಹೇಳಿದ್ರೆ ನನ್ನ ಬಾಯಿ ಒಳಗೆ ನೀರು ಹಂಗೆ ಬರಕತ್ತವ, ಹಾಗಾಗಿ ಹೇಳಕತ್ತೀನಿ. ಮಿಸ್ ಮಾಡಬೇಡ್ರಿ ಚಟ್ನಿ, ಟ್ರೈ ಮಾಡಿರಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊತೀನಿ. ಅಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಸಿಗೋಣ, ಝಾರಾ ರೆಸಿಪಿ ಬ್ಲಾಗ್ಸ್ನಲ್ಲಿ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.